ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್. ನಾನು ನೋಡಿ ಸಂಡೇ ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೇನೆ. ಕುಕ್ಕರಲ್ಲಿ ಈಸಿಯಾಗಿ ಬ್ಯಾಚುಲರ್ಸ್ ಅಥವಾ ಬಿಗಿನರ್ಸ್ ಯಾರು ಸಹ ಇದನ್ನು ಮಾಡ್ಕೊಳ್ಬೋದು. ತುಂಬ ಈಸಿ, ತುಂಬ ಇಂಗ್ರೀಡಿಯೆಂಟ್ಸ್ ಸಹ ಬೇಡ ಇದಕ್ಕೆ. ನೋಡಿ, ನಾನು ಇಲ್ಲಿ ಅರ್ಧ ಕಿಲೋ ಚಿಕನ್ ಕ್ಲೀನಾಗಿ ತೊಳೆದು ಪೀಸಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಮೊಸರು ಹಾಕ್ತಾ ಇದ್ದೇನೆ. ಒಂದು 4 ಸ್ಪೂನಿನಷ್ಟು ಮೊಸರು ಬೇಕು, ಕರ್ಡ್ ಅಂದರೆ 4 ಚಮಚದಷ್ಟು ಮೊಸರು ಹಾಕಿ. ಇದಕ್ಕೆ ಮೇನ್ ನೋಡಿ, ಇದು ಚಿಕನ್ ಬಿರಿಯಾನಿ ಮಸಾಲ ಪೌಡರ್. ಯಾವುದೇ ನೀವು ಕಂಪನಿದು ಸಹ ತೊಗೊಳ್ಳಿ, ಅದು 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಅಂದರೆ ಬೇರೆ ಯಾವುದು ಸಹ ಪೌಡರ್ ಇದಕ್ಕೆ ಆ್ಯಡ್ ಮಾಡಲಿಕ್ಕಿಲ್ಲ. 1.5 ಟೀ ಸ್ಪೂನು ಚಿಕನ್ ಮಸಾಲ ಬಿರಿಯಾನಿ ಪೌಡರ್. ಆಮೇಲೆ ನಿಂಬೆಹಣ್ಣಿದು ರಸ, ತುಂಬ ಹುಳಿ ಮೊಸರು ಸಹ ಹಾಕಬೇಡಿ. ಸ್ವಲ್ಪ ಉಪ್ಪು, ಅಂದರೆ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ, ಟರ್ಮರಿಕ್ ಪೌಡರ್. ಇದಿಷ್ಟು ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕು. ಪ್ಲೀಸ್ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಖಂಡಿತ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಒಮ್ಮೆ ಅಲ್ಲ, ಇವತ್ತು ಟ್ರೈ ಮಾಡಿ ನೀವು. ಸಂಡೇ ಸ್ಪೆಷಲ್ ಆಗಿ ಏನಾದರೂ ನಾನ್ ವೆಜ್ ಮಾಡ್ತೇವೆ ನಾವು ಮನೆಯಲ್ಲಿ. ಈ ಥರದ ಬಿರಿಯಾನಿ ಒಮ್ಮೆ ಟ್ರೈ ಮಾಡಿ. ಇವತ್ತು ಈ ಥರ ಚೆಂದ ಕಲಸಿಟ್ಕೊಳ್ಬೇಕು. ಅರ್ಧ ಗಂಟೆ ಇಟ್ಕೊಳ್ಳಿ. ಅದು ಅರ್ಧ ಗಂಟೆ ಆದರೂ ನಾವು ಮಸಾಲೆ ಸಹ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ನೋಡಿ, ಇದು ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ. ನಮಗೆ ಖಾರಕ್ಕೆ ಅಂತ ಹೇಳಿದ್ರೆ ಗ್ರೀನ್ ಚಿಲ್ಲಿ ಮೇನ್ ಈಗ. ಹಾಗಾಗಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ಇದಿಷ್ಟು ಪೇಸ್ಟ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಕುಕ್ಕರ್ ಸಹ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೇನೆ. ಎಣ್ಣೆ ಒಂದು 8ರಿಂದ 9 ಚಮಚ ಎಣ್ಣೆ ಬೇಕಾಗ್ತದೆ. ಅಂದರೆ ನನ್ನ ಲೆಕ್ಕದಲ್ಲಿ ಒಂದು 1/4 ಕಪ್ಪಿನಷ್ಟು ಬೇಕು. ಮತ್ತು ಸ್ವಲ್ಪ ತುಪ್ಪ, ಅದಕ್ಕೆ ಪಲಾವ್ ಎಲೆ, 4 ಏಲಕ್ಕಿ, ನೋಡಿ ಇಲ್ಲಿ ದಾಲ್ಚಿನ್ನಿ ಹಾಕ್ಕೊಂಡೆ, ಮತ್ತು 4 ಲವಂಗ ಹಾಕ್ಕೊಂಡಿದ್ದೇನೆ. ಇದು ಅರ್ಧ ಕಿಲೋ ಚಿಕನಿಗೆ ನಾನು ಮಾಡ್ತಾ ಇರೋದು. ಅರ್ಧ ಕಿಲೋ ಚಿಕನಿಗೆ ನಾನು ಒಂದು ಅರ್ಧ ಕಿಲೋ ಆಗುವಷ್ಟು ಅಕ್ಕಿ ಸಹ ತೊಗೊಂಡಿದ್ದೇನೆ. ನೀವಿಲ್ಲಿ ಸೋನಾ ಮಸೂರಿ ಸಹ ಹಾಕ್ಬೋದು, ಅಥವಾ ಇದು ಬಾಸುಮತಿ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ 2 ನೀರುಳ್ಳಿ ಕಟ್ ಮಾಡಿ ಇಡಲಿಕ್ಕೆ ಹಾಕ್ಕೊಂಡಿದ್ದೇನೆ, ಫ್ರೈ ಮಾಡ್ಕೊಳ್ತೇನೆ. ಅಂದರೆ ಇದಕ್ಕೆ ಟೋಟಲ್ 3 ನೀರುಳ್ಳಿ ಬೇಕು. 2 ನೀರುಳ್ಳಿ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ. 1 ನೀರುಳ್ಳಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ ಪೇಸ್ಟ್ ಹಾಕಿದಗೋಸ್ಕರ ಇದು ಇನ್ನೂ ಸಹ ಟೇಸ್ಟ್ ಒಳ್ಳೆಯದಾಗ್ತದೆ. ಖಂಡಿತ ನೀವು ಟ್ರೈ ಮಾಡಿ ಮತ್ತೆ ಹೇಳ್ತೀರಾ. ನೋಡಿ, ಇದಕ್ಕೀಗ ನೋಡಿ ಈರುಳ್ಳಿ ಪೇಸ್ಟ್ ನಾನು ಹಾಕ್ಕೊಂಡೆ. ನಾವು ಇದೆಲ್ಲ ರೆಡಿ ಮಾಡೋ ತನಕ ಅದು ಚಿಕನ್ ½ an hour ಕರೆಕ್ಟ್ ಆಗ್ತದೆ, ಅದು ಮ್ಯಾರಿನೇಷನ್ ಆಗಲಿಕ್ಕೆ. ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್.
ಸ್ವಲ್ಪ ಲೈಟಾಗಿ ಇದು ಸ್ವಲ್ಪ ಕುದಿ ಬರಲಿ, ಸ್ವಲ್ಪ ಲೈಟಾಗಿ ಕುದಿ ಬಂದರೆ ಸಾಕು. ಒಂದು ಸಣ್ಣ ಕುದಿ ಹೇಳ್ತಾರಲ್ಲ ಹಾಗೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಮತ್ತು ವಿಡಿಯೋ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿ ಸ್ವಲ್ಪ ಕುದಿ ಬಂತಲ್ಲ, ಲಿಡ್ ಕ್ಲೋಸ್ ಮಾಡಿ ನಾನಿಲ್ಲಿ 2 ವಿಸಿಲ್ ತರಿಸ್ಕೊಳ್ತೇನೆ. 2 ವಿಸಿಲ್ ಆದಮೇಲೆ ಫುಲ್ ಆರಿದ ಮೇಲೇ ನಾವು ಲಿಡ್ಡು ಓಪನ್ ಮಾಡಬೇಕು. ಆಮೇಲೆ ಇದು ಮಿಕ್ಸ್ ಮಾಡುವಾಗ ಸಹ ಸ್ವಲ್ಪ ಆರಿರಬೇಕು. ನಾನಂತ ಹೇಳಿದರೆ ಸ್ವಲ್ಪ ವಿಡಿಯೋಗೋಸ್ಕರ ಬೇಗ ಇದು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಅದು ಬಿಸಿ ಇರುವಾಗ ಸ್ವಲ್ಪ ಸ್ಮೂತಾಗಿ ಕಾಣ್ತಾ ಉಂಟು, ಆರಿದ ಮೇಲೆ ಕರೆಕ್ಟ್ ಆಗ್ತದೆ. ನೋಡಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ನಿಧಾನ ಮಿಕ್ಸ್ ಮಾಡ್ಕೊಳ್ಳುವಾಗ ಸಹ, ಇಲ್ಲ ಅಂತ ಹೇಳಿದರೆ ಅನ್ನ ಸ್ವಲ್ಪ ಇದಾಗ್ತದೆ, ಮೆದು ಥರ ಆಗ್ತದೆ. ಇದರ ಜೊತೆಲಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ ಚಿಕನ್ ಫ್ರೈದು, ಕುಕ್ಕರಲ್ಲಿ ಮಾಡಿದ್ದು. ಅದು ಸಹ ಸೈಡ್ ಡಿಶ್ ಆಗಿ ತೊಗೊಳ್ಬೋದು ಇದಕ್ಕೆ. ಆಮೇಲೆ ಮೊಸರು ಬಜ್ಜಿ ಅಂದರೆ ಸಲಾಡ್, ಅದು ಸಹ ಮಾಡ್ಬೋದು. ತುಂಬ ಒಳ್ಳೆಯದಾಗ್ತದೆ. ಈ ಥರ ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ. ಇವತ್ತು ಸಂಡೇ ಅಲ್ವಾ, ಇದನ್ನು ಖಂಡಿತ ಟ್ರೈ ಮಾಡಿ. ಹೇಗಿತ್ತು ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ನಾನೀಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಆರಿದ ಮೇಲೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಆರಬೇಕಂತೇನಿಲ್ಲ, ಸ್ವಲ್ಪ ಆರಿದರೆ ಸಾಕು. ಚಿಕನ್ ಎಲ್ಲ ಚೆಂದ ಬೆಂದಿದೆ ನೋಡಿ. ಟೇಸ್ಟ್ ಸಹ ಸೂಪರ್ ಆಗಿರ್ತದೆ. ಇದ್ರ ಖಂಡಿತ ಟ್ರೈ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಮತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.